ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದು ವಿಶ್ವದ ಅತಿ ದೊಡ್ಡ ಶಕ್ತಿ ಅಂತ ಸರ್ಕಾರದ ಪ್ರಮುಖರು DCM KPCC ಅಧ್ಯಕ್ಷರಾಗಿದ್ದಂತಹ DK ಶಿವಕುಮಾರ್ ಇತ್ತೀಚೆಗೆ ಒಂದು ಮಾತನ್ನು ಹೇಳಿದ್ರು. ಅದು ಎಲ್ಲ ವರ್ಗಕ್ಕೂ ಕೂಡ ಅನ್ವಯ ಆಗಬೇಕು. ಅಂದರೆ ಸಿದ್ಧಗಂಗಾ ಮಠಕ್ಕೆ ನಾವು ವಿದ್ಯುತ್ ಬಿಲ್ಲನ್ನು ಕಟ್ತೀವಿ ಅಂತ ಒಂದು ಕಡೆ ಈಗ MB ಪಾಟೀಲೇ ಈಗ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಆ ಮಾತನ್ನು ಈಗ ಉಳಿಸ್ಕೊಂಡಿಲ್ಲ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಈಗ ರಾಜ್ಯ ಸರ್ಕಾರ ಮಾತು ತಪ್ಪಿದೆ. ಸಿದ್ಧಗಂಗಾ ಮಠಕ್ಕೆ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ. ಹೊನ್ನೇನಹಳ್ಳಿ ಕೆರೆಯಿಂದ ದೇವರಾಯಪಟ್ಟಣ ಕೆರೆಗೆ ಈಗ ನೀರು ಬಂದಾಗಿದೆ. ವಿದ್ಯುತ್ ಸಂಪರ್ಕ ಈಗ ಬೆಸ್ಕಾಂ ಕಡಿತಗೊಳಿಸಿದೆ. ಇದರಲ್ಲಿ ಬೆಸ್ಕಾಂದೇನು ತಪ್ಪಿಲ್ಲ. ಈಗ ಕೈಗಾರಿಕಾ ಅಭಿವೃದ್ಧಿ ಸಚಿವರು ಏನಿದ್ದಾರಲ್ಲ MB ಪಾಟೀಲೇ ಮಾತು ಕೊಟ್ಟಿದ್ದು, ಆ ಮಠಕ್ಕೆ ವಿದ್ಯುತ್ ಬಿಲ್ ಎಷ್ಟೇ ಬಂದರೂ ಕೂಡ ನಾವು ಕಟ್ತೀವಿ ಅಂತ. ಹಾಗಾಗಿ ಈಗ ಬೆಸ್ಕಾಂ ಒಂದು ಕಡೆ ವಿದ್ಯುತ್ ಕಡಿತಗೊಳಿಸಿದೆ, ನೀರು ಪೂರೈಕೆ ಬಂದಾಗಿದೆ. KIADBಯಿಂದ ವಿದ್ಯುತ್ ಬಿಲ್ಲನ್ನು ಪಾವತಿಸದ ಹಿನ್ನೆಲೆ ಈಗ ಮಠಕ್ಕೆ ನೀರಿಗೆ ಹಾಹಾಕಾರ ಶುರುವಾಗ್ತಾ ಇದೆ. 70 ಲಕ್ಷ ರೂಪಾಯಿ ಬಿಲ್ ಪಾವತಿಸುವುದಾಗಿ ರಾಜ್ಯ ಸರ್ಕಾರ ಹೇಳಿತ್ತು. ಸ್ಪೆಷಲಿ MB ಪಾಟೀಲ್ ಹೇಳಿದರು. ಬಿಲ್ ಪಾವತಿಸದ ಹಿನ್ನೆಲೆ ಸಿದ್ಧಗಂಗಾ ಮಠಕ್ಕೆ ಹರಿಸ್ತಾ ಇದ್ದಂತಹ ನೀರು ಬಂದಾಗಿದೆ. ಹೊನ್ನೇನಹಳ್ಳಿ ಪಂಪ್ ಹೌಸ್ನಲ್ಲಿ ನೀರು ಪೂರೈಕೆ ಸಂಪೂರ್ಣ ಬಂದಾಗಿದೆ. 6 ತಿಂಗಳಿನಿಂದ ಹೊನ್ನೇನಹಳ್ಳಿಯಿಂದ ನೀರು ಬಾರದೇ ಇರುವ ಹಿನ್ನೆಲೆಯಲ್ಲಿ, ನೀರು ಪೂರೈಕೆ ಸ್ಥಗಿತ ಆಗಿರುವ ಹಿನ್ನೆಲೆಯಲ್ಲಿ ದೇವರಾಯಪಟ್ಟಣ ಕೆರೆ ಬಂದಾಗಿದೆ. ಒಂದು ನೆನಪಿರಲಿ, ಸಿದ್ಧಗಂಗಾ ಮಠ ಅಂದರೆ ತ್ರಿವಿಧ ದಾಸೋಹಿಗೆ ತುಂಬ ಹೆಸರುವಾಸಿ. ಅದು ನೋಡಿ, ಅನ್ನ, ಅಕ್ಷರ, ಆಶ್ರಯ ಎಲ್ಲವೂ ಕೂಡ ಅಲ್ಲಿ ಸಿಗ್ತಾ ಇದೆ. ಹಾಗಾಗಿ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಮಠಕ್ಕೆ ನೀರಿನ ಕೊರತೆ ಆಗುವ ಸಾಧ್ಯತೆ ಇದೆ. ಫೆಬ್ರವರಿ 6ರಿಂದ 20ರವರೆಗೂ ಕೂಡ ಮಠದಲ್ಲಿನ ಜಾತ್ರೆಗೂ ಕೂಡ ನೀರಿಗೆ ಅಭಾವ ಆಗುತ್ತೆ. ಜಾತ್ರೆಗೆ ಪ್ರತಿದಿನ 1 ಲಕ್ಷಕ್ಕಿಂತ ಹೆಚ್ಚು ಭಕ್ತಾದಿಗಳು ಬರುವಂತಹ ನಿರೀಕ್ಷೆ ಇದೆ. ಅದರಲ್ಲಿ ಪ್ರತಿನಿತ್ಯ 10,000 ವಿದ್ಯಾರ್ಥಿಗಳ ಉಪಯೋಗಕ್ಕೂ ಕೂಡ ನೀರು ಬೇಕು. ಯಾಕಂದರೆ ಅಲ್ಲೇ ಆಶ್ರಯ ಪಡ್ಕೊಂಡಿರುವಂತಹ ವಿದ್ಯಾರ್ಥಿಗಳು ಸಾಕಷ್ಟಿದ್ದಾರೆ ಮಠದಲ್ಲಿ. ಹಾಗಾಗಿ ಕಳೆದ ವರ್ಷ ನೀರು ಪಂಪ್ ಮಾಡಿದ 70 ಲಕ್ಷ ವಿದ್ಯುತ್ ಬಿಲ್ ಬಾಕಿ ಉಳಿಸ್ಕೊಂಡಿದೆ ಮಠ. ಅದನ್ನು ಕಟ್ತೀನಿ ಅಂದಿದ್ದು ಯಾರು? KIADB ಅಧಿಕಾರಿಗಳು ಈಗ ಮಠಕ್ಕೆ ಬಿಲ್ ನೀಡಿ ಎಡವಟ್ಟನ್ನು ಮಾಡಿದ್ದಾರೆ. 70 ಲಕ್ಷ ಬಿಲ್ ನಾವೇ ಕಟ್ತೀವಿ ಅಂತ ಸಚಿವ MB ಪಾಟೀಲ್ ಹೇಳಿದರು. 1 ವರ್ಷ ಆದರೂ ಕೂಡ ಬಿಲ್ಲನ್ನು ಕಟ್ಟಿಲ್ಲ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಹೇಮಂತ್ ಕೊಡ್ತಾ ಹೋಗ್ತಾರೆ. ಹೇಮಂತ, ಸಿದ್ಧಗಂಗಾ ಮಠ ಅಂದರೆ ತ್ರಿವಿಧ ದಾಸೋಹಕ್ಕೆ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ. ಅನ್ನ, ಆಶ್ರಯ ಜೊತೆಗೆ ಅಕ್ಷರ ಕೊಡುವಂತಹ ಒಂದು ಶ್ರೇಷ್ಠವಾದಂತಹ ಮಠ ಅದು. ಅದರಲ್ಲಿ ಬಿಲ್ ಕಟ್ತೀವಿ, ಅಲ್ಲಿಗೆ ಮಠಕ್ಕೆ ಎಷ್ಟೇ ಬಿಲ್ ಬಂದರೂ ಕೂಡ ನಾವೇ ಕಟ್ತೀವಿ ಅಂತ ಸರ್ಕಾರ ಹೇಳಿತ್ತು. ಈಗ ಉಲ್ಟಾ ಹೊಡಿತಾ ಏನು ಕತೆ ಅಂತ ಮಠದ ವಿಚಾರದಲ್ಲಿ ಹೇಮಂತ್? ಸಿದ್ಧಗಂಗಾ ಮಠ ಅಂದ್ರೆ ಕೂಡ ಏನು ಇಡೀ ರಾಜ್ಯದಲ್ಲೇ ಒಂದು ಹೆಸರುವಾಸಿಯಾಗಿರುವಂತ ಮಠ, ಏನು ತ್ರಿವಿಧ ದಾಸೋಹಕ್ಕೆ ಹೆಸರುವಾಸಿಯಾಗಿರುವಂತ ಈ ಮಠದಲ್ಲಿ ಸದಾ ಕೂಡ ನೀರಿನ ವ್ಯವಸ್ಥೆ ಇರಬೇಕು ಅನ್ನುವಂಥದ್ದು ಎಲ್ಲರ ಆಸೆ ಆಗಿರುವಂತದ್ದು. ಆದ್ರೆ ಸದ್ಯ ರಾಜ್ಯ ಸರ್ಕಾರ ಕಳೆದ ಬಾರಿಯ ಬಿಲ್ ಅನ್ನು ನೀಡಿದ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಪ್ರಕ್ರಿಯೆ ಇತ್ತು, ಹೊನ್ನೇನಹಳ್ಳಿಯಿಂದ ದೇವರಾಯಪಟ್ಟಣ ಕೆರೆಗೆ ನೀರು ಹರಿಸುವಂಥದ್ದು, ಆ ಒಂದು ನೀರನ್ನು ಹರಿಸುವ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಬಂದ್ ಮಾಡಿರುವಂಥದ್ದು. ಯಾಕಂತಂದ್ರೆ ಕಳೆದ ಬಾರಿಯೂ ಕೂಡ ಇದೇ ಸಮಸ್ಯೆ ತಲೆದೋರಿತ್ತು. ಆ ಒಂದು ಸಂದರ್ಭದಲ್ಲಿ ಸ್ವತಃ MB ಪಾಟೀಲ್ ಅವರೇ ನಾವೇ ಈ ಒಂದು ಸಂಪೂರ್ಣವಾದಂತ ಬಿಲ್ ಅನ್ನು ಕಟ್ತೀವಿ, KIADB ಇಂದ ಸಂಪೂರ್ಣವಾದ ಬಿಲ್ ಅನ್ನು ಪಾವತಿ ಮಾಡ್ತೀವಿ, ನೀರನ್ನ ಡಂಪ್ ಮಾಡಿ ಅಂತ ಹೇಳಿದ್ರು. ಆದ್ರೆ ಸದ್ಯ ಏನು ಆ ಒಂದು ಬಿಲ್ ಪಾವತಿ ಆಗದೇ ಇಲ್ಲ ಹಿನ್ನೆಲೆಯಲ್ಲಿ KIADB ಅವರು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು ಮತ್ತೆ ಸಂಪೂರ್ಣವಾಗಿ ಕನೆಕ್ಷನ್ ಅನ್ನ ಕಟ್ ಮಾಡಿರುವ ಹಿನ್ನೆಲೆಯಲ್ಲಿ ಏನು ಸದ್ಯ ಏನು ದೇವರಾಯಪಟ್ಟಣದಲ್ಲಿದೆ ಆ ಕೆರೆಯಲ್ಲಿರುವಂತ ನೀರು ಫೆಬ್ರವರಿವರೆಗೆ ಮಾತ್ರ ಸಾಕಾಗುತ್ತೆ. ಏಪ್ರಿಲ್ ಮತ್ತೆ ಮಾರ್ಚ್ ಅಲ್ಲಿ ಈ ಒಂದು ನೀರಿನ ಸಮಸ್ಯೆ ಮತ್ತೆ ತಲೆದೋರುವಂತ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು. ಇಲ್ಲಿ ಏನು ಫೆಬ್ರವರಿಯ 2ನೇ ತಾರೀಕಿನಿಂದ ಇಲ್ಲಿ ಶಿವರಾತ್ರಿ ಜಾತ್ರೆ ಮಠದಲ್ಲಿ ಆರಂಭವಾಗೋದ್ರಿಂದ ಪ್ರತಿದಿನ 2 ಲಕ್ಷಕ್ಕೂ ಹೆಚ್ಚು ಜನ ಭಕ್ತಾದಿಗಳು ಬರೋದ್ರಿಂದಾಗಿ ನೀರಿನ ಅವಶ್ಯಕತೆ ಬಹಳ ಹೆಚ್ಚಾಗಿರುತ್ತೆ. ಆ ಒಂದು ಕಾರಣಕ್ಕೆ ಮಾರ್ಚ್ ಮತ್ತು ಏಪ್ರಿಲ್ ನಲ್ಲಿ ನೀರಿನ ಸಮಸ್ಯೆ ತಲೆದೋರುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಸತ್ಯ. ಧನ್ಯವಾದ ಹೇಮಂತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.